ಇನ್ನು ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರ ರಾಷ್ಟ್ರೀಯ ಸುದ್ದಿಯಾಗಿತ್ತು. ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಪ್ರಧಾನಿ ಮೋದಿಯವರು ಇದನ್ನು ಪ್ರಸ್ತಾಪ ಮಾಡಿದರು. 700 ಕೋಟಿ ಹಗರಣ ನಡೆದಿದೆ, ಆ ದುಡ್ಡು ತಂದು ಇಲ್ಲಿ ಚೆಲ್ತಾ ಇದ್ದಾರೆ ಅಂತ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇನ್ನೊಂದು ಘಟನೆ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಬಟಾ ಬಯಲಾಗಿದೆ. ಲಕ್ಷ ಕೊಟ್ಟರೆ ಮಾತ್ರ ಬಾರ್ ಲೈಸೆನ್ಸ್. ಅದು ಯಾವುದೇ ಸರ್ಕಾರ ಇದ್ದರೂ ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸು ರಿನ್ಯೂವಲ್ಲು ನಡೀತಾನೇ ಇರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತನೇ ಇವತ್ತು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಮಂಡ್ಯದ ಅಬಕಾರಿ DC ರವಿಶಂಕರ್ ಮತ್ತು ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆ ಮಂಡ್ಯ ಅಬಕಾರಿ DC ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಅಂದರೆ ಲಾಂಗ್ ಲೀವ್ ಹಾಕ್ಕೊಂಡು ಹೋಗಿದ್ದಾರೆ. ಇಲಾಖಾ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಬಕಾರಿ ಸಚಿವ RB ತಿಮ್ಮಾಪುರ್. ಈ ಪರ್ಟಿಕ್ಯುಲರ್ ಮಂಡ್ಯ ಪ್ರಕರಣ ಏನು ಎತ್ತ ಬನ್ನಿ ನೋಡೋಣ. ಮಂಡ್ಯದಲ್ಲೂ ಅಬಕಾರಿ ಕಿಕ್ ಬ್ಯಾಕ್ ಸದ್ದು. ಬಾರ್ ಲೈಸೆನ್ಸ್ ಕೊಡಿಸಲು ಲಂಚಕ್ಕೆ ಬೇಡಿಕೆ. ಕೈ ಕಾರ್ಯಕರ್ತನಿಂದಲೇ ಲೋಕಾಯುಕ್ತಕ್ಕೆ ದೂರು. ಅಬಕಾರಿ ಇಲಾಖೆಯಲ್ಲಿ ಕಿಕ್ ಬ್ಯಾಕ್ ಆರೋಪ ಭಾರೀ ಸದ್ದು ಮಾಡಿತ್ತು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ರಾಜಕೀಯ ಜಟಾಪಟಿಗೂ ವೇದಿಕೆಯಾಗಿತ್ತು. ಅದೇನೋ ತಣ್ಣಗಾಯ್ತು ಅನ್ನುವಷ್ಟರಲ್ಲೇ ಮಂಡ್ಯ ಅಬಕಾರಿ ಇಲಾಖೆಯಲ್ಲೂ ಕೂಡ ಲಂಚದ ಆರೋಪ ಕೇಳಿಬಂದಿದೆ. ಚಂದೂಪುರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಪಡೆಯಲಿಕ್ಕೆ ಲಕ್ಷ್ಮಮ್ಮ ಎಂಬುವರ ಹೆಸರಿನಲ್ಲಿ ಪುತ್ರ ಪುನೀತ್ ಎಂಬುವರು ಅರ್ಜಿ ಸಲ್ಲಿಸಿದ್ರು. ಆರಂಭದಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಲಾಗಿತ್ತು ಮತ್ತು ನಂತರ ಅವರು ಕಚೇರಿಗೆ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು 40 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅಂತೇಳಿ ಪುನೀತ್ ಆರೋಪಿಸಿದ್ದಾರೆ. 40 ಲಕ್ಷ ಕೊಡಲು ಒಪ್ಪದಿದ್ದಾಗ 50% ಡಿಸ್ಕೌಂಟ್ ಕೊಟ್ಟು 20 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ ಪುನೀತ್ ಆರೋಪಿಸಿದ್ದಾರೆ. ಮಿನಿಮಮ್ ಎಷ್ಟು ಮಾಡಲಿ ಈಗ ನಾವು ಹೆಂಗೆ ಗೊತ್ತಾ ಅಲ್ಲಿ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಕೆಲವು ಫಾರ್ಮಾಲಿಟೀಸ್ ಗೊತ್ತಾಯ್ತು ಸರ್. ಈಗ ಆಫೀಸ್ಗೆ ಹೋಗುತ್ತೆ ಸರ್, ಅದು ಕುಮಾರ್ ಸರ್ದು ಬಿಡಿ, ಕುಮಾರ್ ಸರ್ದು JC ಸರ್ದು ನಾವು ಸಪ್ರೇಟ್ ನಾನೇನಿದೆ ನಾನು ಹೋಗ್ತೀನಿ, ಭೇಟಿ ಆಗ್ತೀನಿ. ನಿಮ್ಮದು ಇದು ಮಾಡಿ ಸರ್. ಈಗ ನಮಗೇನು ಗೊತ್ತಾ, ಇಲ್ಲಿ ಕೇಸ್ ವರ್ಕರ್ ಇದ್ದಾರಲ್ಲ ಅವರೆಲ್ಲ ಹಂಚ್ಕೊಳ್ತಾರೆ. ಅವ್ರಿಗೊಂದು ಕೊಡಬೇಕಾಗುತ್ತೆ. ಅವ್ರು ಇಷ್ಟು ಜನ ಇದ್ದಾರೆ. ಒಂದ ಸರ್ ಅವ್ರ ಅಭ್ಯಾಸ ಇದೆ. ಈಗ ಅವ್ರನ್ನ ಮೂವ್ ಮಾಡೋದು ಅವ್ರಿಗೆ. ಆಮೇಲೆ ನಮ್ಮ ಸೂಪರ್ಮೆಂಟ್ ಇದ್ದಾರೆ, ಅವ್ರಿಗೊಂದು ಕೊಡ್ತಾರೆ. ಅದರಿಂದ ಮಿನಿಮಮ್ ಆದರೂ ಕೊಡಬೇಕಾಗುತ್ತೆ. ಮಿನಿಮಮ್ ನಾನು ಹೇಳೋದ್ರಿಂದ ಏನೂ ಇಲ್ಲ ಅಂತಿಲ್ಲ, ಒಂಚೂರು. CL7 ಸನ್ನದು ನಡೆಸೋಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತೀನಿ. ಅಪ್ಲಿಕೇಶನ್ ಹಾಕಿದ ನಂತರ ರೇಂಜ್ ಇನ್ಸ್ಪೆಕ್ಟರ್ ಮದ್ದೂರು ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ಭೇಟಿ ಮಾಡೋಕ್ಕೆ ಹೋದಾಗ ನೀವು DC ಅವ್ರ ಹತ್ರ ಮಾತಾಡ್ಕೊ ಬನ್ನಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಆಗ ನಾನು 2-3 ದಿನ ಬಿಟ್ಟು DC ಅವ್ರನ್ನ ಭೇಟಿ ಮಾಡಿದ್ದೀನಿ. DC ಅವರು 1 ಅವರ್ ವೆಯ್ಟ್ ಮಾಡಿದ ನಂತರ ಹೋಗ್ತೀನಿ. ಹೋದ ನಂತರ ಏನೇನಿದೆ ಮಾತಾಡಬೇಕು, ನೀವು ಸ್ವಲ್ಪ ಆಚೆ ಇರಿ ಅಂತಂತಾರೆ. ಆಚೆ ಇದ್ಮೇಲೆ ನಾನು ಏನು ಮಾತಾಡೋರು ಅಂತ ತಂದ್ಬಿಟ್ಟು ನಾನು ಬಂದ ನಂತರ ಮತ್ತೆ ಹೋದೆ ಅಬಕಾರಿ ಇನ್ಸ್ಪೆಕ್ಟರ್ ಹತ್ರ ಹೋದ ತಕ್ಷಣ ಏನಿದೆ ಮಾಮೂಲು ಅವೆಲ್ಲ ಮಾಮೂಲು ಮಾಡಬೇಕಾಗುತ್ತೆ. ಏನಿದೆ ಅದೆಲ್ಲ ಮಾಮೂಲು ಮಾಡಿದ್ರೆ ಪಟನೆ ಮೂವ್ ಮಾಡ್ತೀವಿ, ನಿಲ್ಲಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಆ ನಂತರ ರೇಂಜ್ ಇನ್ಸ್ಪೆಕ್ಟರ್ ಹತ್ರ ಬರ್ತೀರಾ, ನೀವು ಕೇಳ್ದೇನೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೀರಾ. ಇವರಿಗೆ ಸರ್ಕಾರ ಮಾಡಿರೋ ಈ ಸರ್ವಿಸಲ್ಲಿ ಒಬ್ಬ ಸಾರ್ವಜನಿಕರ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇವರು ಇಲಾಖೆಯಿಂದ ಒಪ್ಪಿದ ನಂತರ ಅಪ್ಲಿಕೇಶನ್ ಹಾಕಬೇಕಂತೆ. ಇಲ್ಲ ಅಂತಂದರೆ ರಿಜೆಕ್ಟ್. ಇನ್ನು ಈ ಬಗ್ಗೆ ಲೋಕಾಯುಕ್ತಕ್ಕೆ ಆಡಿಯೋ ಸಾಕ್ಷ್ಯ ಸಮೇತ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ದೂರು ಕೊಟ್ಟಿದ್ದಾರೆ. ಅಬಕಾರಿ DC ರವಿಶಂಕರ್, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಿದ್ದಂತೆ ಮಂಡ್ಯ ಅಬಕಾರಿ DC ರವಿಶಂಕರ್ ಡಿಸೆಂಬರ್ 2ನೇ ತಾರೀಕಿನವರೆಗೂ ಕೂಡ ರಜೆ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಪ್ರತಿಕ್ರಿಯೆ ಕೇಳಲು ಫೋನ್ ಮಾಡಿದ್ರೂ ಸ್ಪಂದಿಸ್ತಿಲ್ಲ. ಹೀಗಾಗಿ ರವಿಶಂಕರ್ ನಡೆ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಿದೆ. ಇನ್ನು ಪ್ರಕರಣದ ಸಂಬಂಧ ಲೋಕಾಯುಕ್ತ ಮತ್ತಷ್ಟು ತನಿಖೆ ನಡೆಸುವ ನಿರೀಕ್ಷೆ ಇದ್ದು ಇನ್ಸ್ಪೆಕ್ಟರ್ ಶಿವಶಂಕರ್ ಮತ್ತು DC ರವಿಶಂಕರ್ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಕುಂತಿತ್ತು. ಎಲ್ಲವೂ ಆಮೇಲೆ ಸ್ವಲ್ಪ ಕಂಟ್ರೋಲ್ ಅದೆಲ್ಲ ಆಗಿತ್ತು. ಹಾಗಾಗಿ ಮಂಡ್ಯ ಬೆಂಗಳೂರು ಬಿಟ್ಬಿಟ್ಟು ಬೆಂಗಳೂರು ಒಳ್ಳೆ ಇದೆ ಸರ್. ನನಗೆ ಪಾಪ ಇತ್ತಾಗಿಲ್ದೆ ಹೋದಂಗೆ ಆಯ್ತದಲ್ಲ. ದಾಡಗುಡಿ ನಿಮ್ಮದು ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲೇ ಪ್ರಾಪರಾ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ಇಲಾಖಾ ತನಿಖೆಗೆ ತಿಮ್ಮಾಪುರ್ ಆದೇಶ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆ.
ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಸಚಿವ ಆರ್.ಬಿ. ತಿಮ್ಮಾಪುರ್ ಎಚ್ಚೆತ್ತುಕೊಂಡು ಇಲಾಖಾ ತನಿಖೆಗೆ ಆದೇಶಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ. ಈ ಮಧ್ಯೆ ತಮ್ಮ ವಿರುದ್ಧದ ವಿಪಕ್ಷಗಳ ಆರೋಪಕ್ಕೆ ಸಚಿವರು ತಿರುಗೇಟು ಕೊಟ್ಟಿದ್ದು ಎಲ್ಲರ ಕಾಲದಲ್ಲೂ ಆರೋಪ ಕೇಳಿಬಂದಿದೆ. ತನಿಖೆ ಆಗಲಿ ಅಂತ ಸವಾಲ್ ಹಾಕಿದ್ದಾರೆ. ಶಿವಶಂಕರ್ ಹಾಗೂ ರವಿಶಂಕರ್ ಇಬ್ಬರು ಮಾತಾಡಿದ್ದು ನಾನು ಗಮನಿಸಿದ್ದೀನಿ. ಅಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಆನಂತರ ಡಿಪಾರ್ಟ್ಮೆಂಟದ್ದು ಎನ್ಕ್ವೈರಿ ಮಾಡಿ ಅಂತೇಳಿ ಆಲ್ರೆಡಿ ನಾನು ಬರ್ತಾ ರೋಡ್ನಲ್ಲೇ ಅವ್ರಿಗೆ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸಿದ್ದೇನೆ. ನೀವು ಆರೋಪಗಳು ನಿರಾಧಾರ, ಸುಳ್ಳು, ಇಂಥ ಆರೋಪಗಳಿಗೆ ನಾವು ಹೆದರುವಂಥ ಪ್ರಶ್ನೆ ಇಲ್ಲ. ನಾನಂತ ಇದರಲ್ಲಿ ನಾನು ಇಲ್ಲ. ಈ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರುವುದರಿಂದ ಲೋಕಾಯುಕ್ತದವರೇ ಆ ಬಗ್ಗೆ ಗಮನ ಹರಿಸ್ತಾರೆ. ಪೊಲೀಸ್ ಇಲಾಖೆಗೆ ದೂರು ಬಂದ್ರೆ ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ತೇವೆ. ನಮ್ಮ ಇಲಾಖೆಗೆ ದೂರು ಬಂದಿಲ್ಲ, ದೂರು ಬಂದ್ರೆ ತನಿಖೆ ನಡೆಸ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟಾಗಿ ಅದಕ್ಕೆ FIR ಮಾಡೋದಾಗಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಈಗ ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ, ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ. ನಮಗೆ ಯಾರಾದರೂ ದೂರು ಕೊಟ್ಟಿದ್ದರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ದರೆ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ನಾನು. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನಕ್ಕೊಂದು ಆರೋಪ ಕೇಳಿಬರ್ತಿದೆ. ಆರ್.ಬಿ. ತಿಮ್ಮಾಪುರ್ ಇಲಾಖೆಯಲ್ಲಿ ಪದೇ ಪದೇ ಲಂಚದ ವಾಸನೆ ಬಡಿತಾ ಇದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಪ್ರಧಾನಿ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ಸಾಕ್ಷ್ಯ ಕೇಳಿದರು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಸಾಕ್ಷ್ಯ ಕೊಡಿ, ಈ ಕ್ಷಣನೇ ನಾನು ರಾಜಕೀಯ ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತ. ಅವರ ಪಕ್ಷದ ಕಾರ್ಯಕರ್ತನೇ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಇದು. ಕಾಂಗ್ರೆಸ್ ಕಾರ್ಯಕರ್ತನೇ ಕೊಟ್ಟಿರ್ತಕ್ಕಂಥ ಸಾಕ್ಷಿ. ಅಶೋಕ್ ಕೂಡ ಅದೇ ಪ್ರಶ್ನೆ ಕೇಳ್ತಾ ನೋಡೋಣ ಏನು ಕ್ರಮ ತಗೋತಾರೆ ಲೋಕಾಯುಕ್ತದವರು.